ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ तस्मै श्री गुरवे नमः. जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಶ್ರೀರಾಮ್ ಸಮರ್ಥ. ಇಂದಿನ 31 ಜುಲೈ ಶ್ರೀ ಮಹಾರಾಜರ ಪ್ರವಚನ. ನಾವು ಭಗವಂತನವರಾದರೆ ಮಾತ್ರ ಸುಖಿಗಳಾಗುತ್ತೇವೆ. ನಾವು ಭಗವಂತನವರಾಗಬೇಕು, ಆವಾಗ ನಾವು ನಿಜವಾದ ಸುಖವನ್ನು ಹೊಂದುತ್ತೇವೆ. ಇವತ್ತು 31 ಜುಲೈ, ಜುಲೈ ತಿಂಗಳದ ಕಡೆ ದಿವಸ. ಈ ಸಂಪೂರ್ಣ ತಿಂಗಳು ಕೇವಲ ನಾವು ಮಹಾರಾಜರ ನಿತ್ಯ ಪ್ರವಚನದಲ್ಲಿ ಮುನ್ನುಡಿದಲ್ಲಿ ಕೆಲವೊಂದು ಪುಟಗಳು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ನೋಡಬೇಕು, ಇದನ್ನು ಹೆಂಗೆ ಓದಬೇಕು ಅಂತ ಕೊಟ್ಟಿದ್ದಾರೆ. ಈ ಪ್ರವಚನಗಳನ್ನು ಹೆಂಗೆ ಓದಬೇಕಪ್ಪ? ಪ್ರೇಮ ಪತ್ರದಂತೆ ಓದಬೇಕಂತೆ. ಈಗ ನಮ್ಮ ಪ್ರೇಮಿ ನಮಗೆ ಪತ್ರ ಬರೆದ್ರೆ ಏನು ಆನಂದ ಆಗತ್ತಪ್ಪ, ಅದರಂತೆ ಇದನ್ನು ಓದಬೇಕು. ನಿತ್ಯ ಪ್ರವಚನ ಹೆಂಗೆ ಓದಬೇಕಪ್ಪ? ನನ್ನ ಪ್ರಿಯಕರ ನನಗೆ ಪತ್ರ ಬರೆದಿದ್ದಾನೆ. ಯಾರು? ಭಗವಂತ. ಅಪ್ಪ ನೀ ನನ್ನ ಹತ್ರ ಬಾ, ಕರ್ಕೊಂಡು ಹೋಗ್ತಿದ್ದೀನಿ. ಈ ತಿಂಗಳು ಜುಲೈ ತಿಂಗಳು ಸಂಪೂರ್ಣ ಸದ್ಗುರು ಅವರ ಅನುಗ್ರಹ, ಅವರನ್ನು ಪ್ರಾಪ್ತಿ ಹೆಂಗೆ ಮಾಡ್ಕೋಬೇಕು, ಅವ್ರ ಪ್ರಾಪ್ತಿ ಮಾಡ್ಕೊಳ್ಳೋಕೆ ಸಾಧನೆ ಏನು? ಸಾಧನ ಚತುಷ್ಟಯ, ಅವ್ರ ಆಜ್ಞಾಪಾಲನ ಮಾಡಬೇಕು. ಇಡೀ ತಿಂಗಳಲ್ಲಿ ಕೇವಲ ಸದ್ಗುರು ಬಗ್ಗೆ ಹೇಳಿದ್ರು. ನಾನಂತೂ ಹೇಳ್ತಿದ್ದೆ 12 ತಿಂಗಳು ಕೇವಲ ಸದ್ಗುರು ಬಗ್ಗೆನೇ ಇಡಬೇಕು, ಇನ್ನೇನು ಮಾತಾಡಬಾರ್ದು ಅಂತ. ಆದರೆ ಮಹಾರಾಜರು ಒಂದೊಂದು ತಿಂಗಳಲ್ಲೂ ನಮಗೆ ಮುಂದೆ ಕರ್ಕೊಂಡು ಹೋಗ್ತಾರೆ. ನಾಳೆಯಿಂದ ಆಗಸ್ಟ್ 1ರಿಂದ ಏನಪ್ಪ? ಆನಂದ ಸಮಾಧಾನ. ಒಮ್ಮೆ ಸದ್ಗುರು ನಮಗೆ ಸಿಕ್ಕದಪ್ಪ, ಅವನ ಪಾದಕ್ಕೆ ನಾವು ಹಣೆ ಹಚ್ಚಿದ್ವಾ, ಅಲ್ಲಿ ಏನು ಸಿಗತ್ತೆ ನಮಗೆ? ನಿಜವಾದ ಆನಂದ ಮತ್ತು ಸಮಾಧಾನ. ನಾಳೆಯಿಂದ ಸಂಪೂರ್ಣ ತಿಂಗಳು ನಮಗೆ ಕೇವಲ ಆನಂದ ಸಮಾಧಾನವನ್ನು ನೀಡ್ತಾರೆ ಮಹಾರಾಜರು. ಅದನ್ನು ನಾವು ಸತತವಾಗಿ ಮನನ ಮಾಡ್ತಿದ್ರೆ ನಾವು ಇದೇ ಜನ್ಮದಲ್ಲಿ ನಾವು ಮಹಾರಾಜರ ಪಾದಕ್ಕೆ, ಸಮರ್ಥ ಪಾದಕ್ಕೆ ಖಂಡಿತವಾಗ್ಲೂ ಮುಟ್ತೀವಿ ಅನ್ನೋ ಭರವಸೆ ನನಗಿದೆ. ಅದೆಲ್ಲ ಭರವಸೆ ನಿಮ್ಮೆಲ್ಲರಿಗೂ ಬರಲಪ್ಪ ಅಂತ ಹೇಳುತ್ತಾ ಇಂದಿನ ಪ್ರವಚನವನ್ನು ನಾವೆಲ್ಲರೂ ಚಿಂತನ, ಮನನ, ಶ್ರವಣ, ನಿಧಿಧ್ಯಾಸ ಒಂದೇ ಲಕ್ಷ್ಯ ಇರಬೇಕು ನಮಗೆ. ಭಗವತ್ ಪ್ರಾಪ್ತಿ ಹೊರತಾಗಿ ಇನ್ನೇನೂ ಇರಕೂಡದು. ಆವಾಗ ನಿಜವಾಗಿಯೂ ರಾಮ ನಮಗೆ ಸಿಗ್ತಾನೆ. ಎಲ್ಲಿದ್ದಾನೆ ಅವನು? ವಸತಿ ಸ್ಥಾನ ಎಲ್ಲಿದೆ? ಇಲ್ಲಿದೆ. ಅದು ನಮ್ಮ ಇರುವಿಕೆಗೆ ಬರುತ್ತದೆ. ನಾವು ಏನು ಸಾಧಿಸಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಏನು ಸಾಧಿಸ್ಬೇಕಪ್ಪ ನಾವು? ಭಗವತ್ ಪ್ರಾಪ್ತಿ. ಅದೊಂದೇ ಇರಬೇಕು ಉದ್ದೇಶ ನಮ್ಮದು. ಈ ಮನುಷ್ಯ ಜೀವನಕ್ಕೆ ಬಂದು ನೋಡಿ, ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ ನನಗೆ ಗೊತ್ತಿಲ್ಲ. ಇನ್ನು ಮುಂದಿನ ಜನ್ಮ ಇದಾದ್ಮೇಲೆ ನಾವು ಯಾವತ್ತು ಇಲ್ಲಿ ದೇಹ ಬಿಟ್ಟು ಹೋಗ್ತೀನೋ, ಮುಂದಿನ ಜನ್ಮ ನನಗೇನಾಗ್ತೀನಿ ಗೊತ್ತಿಲ್ಲ. ಹಾಗಂದ್ರೆ ಇರುವ ಕಾಲಖಂಡ ಇದು ಒಂದೇ. ಪ್ರೆಸೆಂಟ್ ಅಂತೀವಿ ನಾವು ಇದಕ್ಕೆ. ಪಾಸ್ಟ್ ಅಲ್ಲ, ಫ್ಯೂಚರ್ ಅಲ್ಲ, ಪ್ರೆಸೆಂಟ್. ಈ ಪ್ರೆಸೆಂಟಲ್ಲಿ ನಾವು 100% ಬದುಕಬೇಕು. ಇವತ್ತು ಏನು ಬೀಜ ಹಾಕ್ತೀನೋ ನಾಳೆ ಅದು ಮೊಳಕೆ ಒಡೆಯುತ್ತೆ. ನಾಳೆ ಏನು ಹಾಕ್ತೀನೋ ಅದು ನಾಡಿದ್ದು ಒಡೆಯುತ್ತೆ. ಅದರಂತೆ ನಾನು ಇವತ್ತು ನಿತ್ಯ ಪ್ರವಚನ ಮಹಾರಾಜರದ ಚಿಂತನ ಮನನ ಮಾಡ್ತಿದ್ರೆ ನಾಳೆನೂ ಅದನ್ನೇ ಮಾಡ್ತೀನಿ. ಇವತ್ತು ಪ್ರಪಂಚದ ಗೋಳಾಟ ಯಾರಿಗಾರು ಹೇಳಿದ್ರೆ ನಾಳೆನೂ ಅದ್ರ ಬೀಜ ಹಾಕದೆ ಇವತ್ತು ನಾಳೆ ಅದೇ ಮೊಳಕೆ ಹೊಡೆದು ಅದೇ ಗೋಳಾಟ ಹೇಳೋದು. ಅದಕ್ಕೆ ನಾವು ಗಮನದಲ್ಲಿ ಇಟ್ಕೋಬೇಕು, ಏನು ಸಾಧಿಸಬೇಕು. ಪರಮಾತ್ಮನು ಸಾಧ್ಯವಾಗಿರುತ್ತಾನೆ. ಶರೀರ ಹಾಗೂ ಪ್ರಪಂಚಗಳು ಸಾಧನೆ ಆಗಿರುತ್ತೆಂದು ತಿಳಿಯಬೇಕು. ಪರಮಾರ್ಥ ಸಾಧ್ಯ ಅಂದರೆ ಗೋಲ್, ನಮ್ಮ ಲಕ್ಷ್ಯ. ಈ ಶರೀರ ಏನು ಕೊಟ್ಟಿದ್ದಾರೋ ಹಾಗೂ ಪ್ರಪಂಚ ಏನು ಕೊಟ್ಟಿದ್ದಾನೋ ಅದು ಸಾಧನೆ ಅಂದರೆ ಇನ್ಸ್ಟ್ರೂಮೆಂಟ್, ಟೂಲ್ ಕೊಟ್ಟಿದ್ದಾನೆ ನಮಗೆ. ಏನಕ್ಕಪ್ಪ? ಈ ಪ್ರಪಂಚ ಒಂದು ಪ್ರಯೋಗಶಾಲೆ ಥರ ಕೊಟ್ಟಿದ್ದಾನೆ. ಈ ಪ್ರಪಂಚದಲ್ಲಿ ಬಂದು ನೀನು ಎಲ್ಲ ಪ್ರಯೋಗ ಇಲ್ಲೇ ಆಗ್ತಾವೆ ನಮ್ಮ ಮೇಲೆ. ನಮಗೆ ಜನ್ಮಕ್ಕೆ ಬಂದ ಮೇಲೆ ಎಲ್ಲಾಗ್ತಾವೆ ಪ್ರಯೋಗಗಳು. ಪರಮಾರ್ಥಕ್ಕೆ ಹೆಂಗೆ ಹೋಗಬೇಕು ಇವೆಲ್ಲ ಪ್ರಯೋಗ ಎಲ್ಲ ಪ್ರಪಂಚದಲ್ಲಿ ಬೇಸರಪಟ್ಟು ನಿಂದನೆ ಅಪಮಾನಗಳನ್ನು ಅದು ಇದು ಮಾಡಿಸ್ಕೊಂಡಾಗೆಲ್ಲ ಮನಸ್ಸಿಗೆ ಎಷ್ಟು ಬೇಜಾರ ಆದಮೇಲೆ ಏನಾಗುತ್ತೆ? ಕಡೆಗೆ ಯಾರೋ ಬಂದು ಹೇಳ್ತಾರೆ, ಬರ್ರಪ್ಪ ಸತ್ಸಂಗಕ್ಕೆ ಬರ್ರಿ, ಇಲ್ಲಿ ಯಾರೋ ಒಬ್ಬರು ಗುರುಗಳು ಬಂದಿದ್ದಾರೆ, ಅವ್ರು ನಿಮಗೆ ಬೋಧನೆ ಮಾಡ್ತಾರೆ ಅಂತ ಹೇಳಿದಾಗ ಮನಸ್ಸನ್ನು ಈ ಕಡೆ ಟರ್ನ್ ಮಾಡ್ಕೊಂಡು ಬರ್ತೀವಿ. ಅಂದರೆ ಏನಪ್ಪ? ಈ ಶರೀರ ಅದಕ್ಕೆ ಕೊಟ್ಟಿರೋದು. ಆಮೇಲೆ ಮತ್ತೆ ಪ್ರಪಂಚ ಕೊಟ್ಟಿರೋದು ಅದಕ್ಕೆ. ಏನು? ಪ್ರಯೋಗಶಾಲೆದಲ್ಲಿ ಅನುಭವ ತಗೊಂಡು ಅದನ್ನು ಅನುಭವದಿಂದ ನಾವು ಏನಾಗಬೇಕು? ಅನುಭವಿ ಆಗಬೇಕು. ಏನು ನನಗೆ ಸರಿ ಇದೆ, ಏನು ಸರಿ ಇಲ್ಲ. ನಿತ್ಯ ಅನಿತ್ಯ, ಸಾರ ಅಸಾರ ವಸ್ತು ವಿವೇಕದ ವಿಚಾರವನ್ನು ಮಾಡಿ ವಿವೇಕದಿಂದ ಅದನ್ನು ನಾವು ನಮ್ಮ ಮನಸ್ಸನ್ನು ಭಗವತ್ ಪ್ರಾಪ್ತಿ ಕಡೆ ಹೊರಳಿಸಲೇಬೇಕು. ಭಗವಂತ ಗೋಲ್, ನಮ್ಮ ಅಲ್ಟಿಮೇಟ್ ಲಕ್ಷ್ಯ ಅವನು. ಇವೆಲ್ಲ ಸಾಧನೆ ಕೊಟ್ಟಿದ್ದಾರೆ. ನಾವು ಸಾಧನೆಯನ್ನು ಸಾಧ್ಯವನ್ನಾಗಿ
ಸಾಧ್ಯವನ್ನೇ ಸಾಧನೆಯಾಗಿ ತಿಳಿದುಕೊಳ್ಳಿರುತ್ತೇವೆ. ಅಂದರೆ ನಾವೇನು ಮಾಡಿಬಿಟ್ಟಿವಿ, ಉಲ್ಟಾ ಮಾಡಿಬಿಟ್ಟಿದ್ದೀವಿ. ಭಗವಂತನನ್ನ ಏನಕ್ಕೆ ಬಳಸ್ಕೋತೀವಿ, ನಮ್ಮ ಸ್ವಾರ್ಥಕ್ಕೆ ಬಳಸ್ಕೋತೀವಿ. ಸಂಕಟ ಬಂದಾಗ ವೆಂಕಟರಮಣ. ಶರೀರ ಮತ್ತು ಈ ಪ್ರಪಂಚವನ್ನು ನಾವು ಉಪಭೋಗ ಮಾಡ್ತಾ ಇದ್ದೀವಿ. ಏನು ಇದು ಪರ್ಮನೆಂಟ್ ಇದೆ ಅಂದ್ಕೊಂಡ್ಬಿಟ್ಟು. ಪರ್ಮನೆಂಟ್ ಇರೋನು ಯಾರು, ಅವನನ್ನು ಬಿಟ್ಟುಬಿಟ್ಟು ಟೆಂಪರರಿನ ಹಿಡ್ಕೊಂಡ್ಬಿಟ್ಟು ಅದೇ ಸಂಪೂರ್ಣ ಭೋಗನೇ ಶಾಶ್ವತ ಅಂದ್ಕೊಂಡಿರೋದಕ್ಕೆ ನಾವೆಲ್ಲರೂ ಗೊಂದಲದಲ್ಲಿ ಇರುವುದು. ಆದ್ದರಿಂದಲೇ ತಪ್ಪುತ್ತೇವೆ. ಒಬ್ಬ ಮನುಷ್ಯನಿಗೆ ತನ್ನ ಮಕ್ಕಳು ಮರಿಗಳೊಂದಿಗೆ ಮುಂಬೈಗೆ ಹೋಗಬೇಕಾಗುತ್ತಿತ್ತು. ತಮಗೆ ಉಗಿಬಂಡಿಯಲ್ಲಿ ಕೂಡಲು ಸಿಗುತ್ತದೆಂಬ ಆನಂದದಲ್ಲಿ ಆ ಮಕ್ಕಳೆಲ್ಲರೂ ಗಾಡಿಯಲ್ಲಿ ಕುಳಿತರು. ಆದರೆ ಆ ಮನುಷ್ಯನು ಮುಂಬೈಗೆ ಹೋಗಬೇಕೆಂಬ ಉದ್ದೇಶದಿಂದ ಗಾಡಿಯಲ್ಲಿ ಕುಳಿತನು. ಗಾಡಿಯಿಂದ ಇಳಿಯುವಾಗ ಮಕ್ಕಳಿಗೆ ದುಃಖವಾಯಿತು, ಆದರೆ ಆ ಮನುಷ್ಯನಿಗೆ ಹಾಗೆ ಆಗಲಿಲ್ಲ. ಇದು ಒಂದು ಸರಳವಾದ ಉದಾಹರಣೆಯಿಂದ ಮಹಾರಾಜರು ಏನು ಹೇಳ್ತಾರಪ್ಪ, ಏನಂದರೆ ಮಕ್ಕಳಿಗೆಲ್ಲ, ಅಂದರೆ ನಾವು ಪ್ರಾಪಂಚಿಕ ಜನಕ್ಕೆ, ನಾವು ಸಂತರು ಎಲ್ಲರೂ ಗಾಡಿದಲ್ಲಿ ಕುತ್ಕೋತೀವಿ. ಸಂತರಿಗೆ ಗೊತ್ತಿದೆ ಅವರು ಮುಂಬೈಗೆ ಹೋಗಿ ಇಳಿಬೇಕು, ಅಷ್ಟೇ ಮಾತ್ರ ಅವ್ರಿಗೆ ಗೊತ್ತಿರೋದು. ನಾವು ಪ್ರಾಪಂಚಿಕ ಜನಕ್ಕೆ ಉಗಿಬಂಡಿ ಅಂದರೆ ಪ್ರಪಂಚ ಎಂಬ ಉಗಿಬಂಡಿದಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ ನಾವು. ಜೀವನಧಾರ ಯಾತ್ರೆದಲ್ಲಿ ಟ್ರೈನಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ ನಾವು. ಕುತ್ಕೊಂಡ್ಬಿಟ್ಟು ಎಲ್ಲ ದೃಶ್ಯಾಕಾರ, ಟ್ರೈನಿಂದ ಆಚೆ ನೋಡೋದು. AC ಟ್ರೈನು ತುಂಬ ಚೆನ್ನಾಗಿದೆ, ಚಳಿ ಆಗ್ತಿದೆ, ಎಷ್ಟು ಮಜಾ ಇದೆಯಪ್ಪ. ಆಮೇಲೆ ಟ್ರೈನಿಂದ ಆಚೆ ನೋಡೋದು, ಎಷ್ಟು ಚೆನ್ನಾಗಿದೆಯಪ್ಪ, ಗಿಡಗಳು ಮರಗಳು. ಹಾಗೆ ನಾವು ಪ್ರಪಂಚದಲ್ಲಿ ಅಂಗಡಿಗೆ ಹೋಗ್ಬಿಟ್ಟು TV, ಫ್ರಿಜ್ಜು, ಸೀರೆಗಳು ಎಲ್ಲ ನೋಡಿ, ಭವ್ಯವಾದ ವಸ್ತುಗಳನ್ನು ನೋಡಿ, ಅವ್ರು ಯಾರೋ ಮರ್ಸಿಡೀಸ್ ಕಾರ್ ತೊಗೊಂಡು ನೋಡಿಬಿಟ್ಟು ನಮ್ಮ ಕಣ್ಣುಗಳೆಲ್ಲ ಆಚೆ ಬಂದು ನಾವು 20 ಲಕ್ಷದ ಗಾಡಿ ಅವ್ರು ತೊಗೊಳ್ತಾರೆ, ನಾವು ತೊಗೊಳ್ಲಿಕ್ಕಾಗಲ್ಲ. ದೃಶ್ಯ ಜಗತ್ತಿನಲ್ಲಿ ಟ್ರೈನಲ್ಲಿ ಕುತ್ಕೊಂಡು ಕಳೆದು ಹೋಗಿಬಿಟ್ಟಿದ್ದೀವಿ. ಆದರೆ ಆ ಮನುಷ್ಯ ಅಂದರೆ ಇಲ್ಲಿ ಸಂತರು, ಅವ್ರಿಗೆ ಗೊತ್ತಿದೆ ಅವ್ರು ಎದಕ್ಕೆ ಬಂದಿದ್ದಾರಪ್ಪ. ಟ್ರೈನಲ್ಲಿ ಕುತ್ಕೊಂಡು ಎಲ್ಲಿ ಇಳಿಬೇಕಾಗಿದೆ, ನಮ್ಮ ಲಕ್ಷ್ಯ ಎಲ್ಲಿದೆ, ಮುಂಬೈ. ಅವನೇನು ಮಾಡ್ತಾನೆ, ಮುಂಬೈಗೆ ಹೋಗಿ ಇಳಿತಾನೆ, ಅಂದರೆ ಪರಮಾತ್ಮನನ್ನು ಹೋಗಿ ಹೊಂದುತ್ತಾನೆ. ನಾವೇನು ಮಾಡ್ತೀವಿ, ದುಃಖ ಪಟ್ಕೋತೀವಿ. ಟ್ರೈನಲ್ಲಿ ಕುತ್ಕೊಂಡಿದ್ದೀವಿ, ಮುಂಬೈ ಬಂದುಬಿಡ್ತು, ಇಳಿಬೇಕಲ್ಲಪ್ಪ ನಮಗೆ. ಅಂದರೆ ನಮ್ಮ ಅಂತ್ಯಕಾಲ ಬಂದಾಗ ಅಳೋದು, ಗೋಳಾಡೋದು, ನನಗೆ ಈ ಪ್ರಪಂಚ ಬಿಟ್ಟು ಹೋಗ್ಲಿಕ್ಕೆ ದುಃಖ ಆಗ್ತಿದೆ ಅಂತ. ಆದರೆ ಖಾಲಿ ಹಾತ್ ಆಯ್ತೆ ಖಾಲಿ ಹಾತ್ ಜಾಯಂಗೆ ಅಂದಮೇಲೆ ಎತ್ರ ದುಃಖ ಮಾಡ್ತೀರಪ್ಪ ಅನ್ನೋದನ್ನು ಮಹಾರಾಜರು ಹೇಳ್ತಾರೆ. ವಸಿಷ್ಠರು ಶ್ರೀರಾಮನಿಗೆ, ರಾಮ, ನೀನು ಪ್ರಪಂಚದಲ್ಲಿ ವ್ಯವಹರಿಸುವಾಗ ಅಂತಃಕರಣದಲ್ಲಿ ನಿಸ್ಸಂಗನಾಗಿರು ಎಂದು ಹೇಳಿದರು. ಇಲ್ಲಿ ಅವತಾರ ತಾಳಿದಾಗ ರಾಮನೂ ಗುರುಗಳನ್ನು ಮಾಡಿಕೊಂಡ. ಯಾರನ್ನಪ್ಪ, ವಸಿಷ್ಠರನ್ನು. ವಸಿಷ್ಠರು ಏನು ಹೇಳಿದ್ರು, ರಾಮ, ಜಗತ್ತಿನಲ್ಲಿ ವ್ಯವಹಾರ ಮಾಡುವಾಗ ನೀನು ಅಂತಃಕರಣದಲ್ಲಿ ನಿಸ್ಸಂಗ, ಯಾರ ಜೊತೆನೂ ಸಂಗ ಇಲ್ಲ, ಒಳಗಿಂದ. ಅಂದರೆ ಏನಪ್ಪ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ. ಸತ್ಸಂಗದಿಂದ ಏನಾಗತ್ತಪ್ಪ, ನಿಸ್ಸಂಗ ಬರುತ್ತೆ. ನಿಸ್ಸಂಗ ಅಂದರೆ ಎಲ್ಲಿಂದ ನಿಸ್ಸಂಗ ಮಾಡಬೇಕು, ಇಲ್ಲಿ ಒಳಗೆ ರಾಮನ ಹೊರತಾಗೆ, ನನ್ನ ಸದ್ಗುರು ಹೊರತಾಗಿ ಯಾರಿಗೂ ಜಾಗ ಕೊಡಬಾರ್ದು. ಒಂದು ಓರೆಯಲ್ಲಿ 2 ತಲ್ವಾರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಪ್ರಪಂಚ, ಇಲ್ಲ ಪರಮಾತ್ಮ ರಾಮ, ಇಲ್ಲ ಸದ್ಗುರು, ಒಬ್ಬನೇ ಇರ್ಲಿಕ್ಕೆ ಸಾಧ್ಯ. ಯಾರಿಗೆ ಕೊಡ್ಬೇಕು ಜಾಗ, ಸದ್ಗುರುಗೆ. ಅವನನ್ನು ಜನ್ಮಾಂತರದ ದಾತ ಅವನು, ಅವನು ಪರಮಾತ್ಮ, ಅವನಿಗೆ ಬಿಟ್ಟು ಪ್ರಪಂಚಕ್ಕೆ ಜಾಗ ಕೊಡಬಾರ್ದು. ಇಲ್ಲಿಂದ ಅಂತಃಕರಣದಿಂದ ನಿಸ್ಸಂಗವಾಗಿರಬೇಕು ಅಂತ ಹೇಳಿದ್ರು. ನಾನು ದೇಹದಲ್ಲಿ ಆನಂದ ರೂಪ ಆತ್ಮನೇ ಆಗಿರುತ್ತೇನೆ, ನಿಸ್ಸಂಗನಾಗಿರುತ್ತೇನೆ. ದೇಹದಲ್ಲಿ ನಾನು ಯಾರಿದ್ದೀನಿ, ನಾನು ಒಳಗಿಂದ ಆನಂದ ರೂಪ ಆತ್ಮ ಇದ್ದೀನಿ. ನಾನು ಪರಮಾತ್ಮನ ಸ್ವರೂಪನೇ. ಶಿವೋಹಂ ಶಿವೋಹಂ ನ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ಮನಸ್ಸಲ್ಲ, ಬುದ್ಧಿ ಅಲ್ಲ, ದೇಹ ಅಲ್ಲ, ಚಿತ್ತ ಅಲ್ಲ, ಅಹಂಕಾರ ಅಲ್ಲ. ಹಂಗಂದ್ರೆ ನಾನು ಯಾರು, ಶಿವೋಹಂ ಶಿವೋಹಂ. ದೇಹದ ಒಳಗೆ ಇರುವನು, ಆನಂದ ಸ್ವರೂಪನಾಗಿರೋನು, ನಿಸ್ಸಂಗನಾಗಿರ್ತಾನೆ, ಅಲಿಪ್ತನಾಗಿರ್ತಾನೆ, ಯಾವ ಮಾತಿಗೂ ತೆಗೆಲು ಹಾಕ್ಕೊಳ್ಳೋದಿಲ್ಲ ಅವನು. ಅದೇ ರೀತಿ ನೀನು ಇರಬೇಕಪ್ಪ ಎಂಬ ದೃಢ ಭಾವನೆ ಇಟ್ಟುಕೊಂಡು ಪ್ರಪಂಚವನ್ನು ಮಾಡಬೇಕು ಅಂತ ರಾಮನಿಗೆ ಹೇಳಿದ್ರು. ಭೂಮಿಯನ್ನು ಬಿಟ್ಟಿರಲು ಯಾರಿಗೂ ಬರುವುದಿಲ್ಲ, ಅದರಂತೆ ಯಾರಿಗೂ ಪ್ರಪಂಚವನ್ನು ಬಿಡಲು ಬರುವುದಿಲ್ಲ. ನಾವೀಗ ಭೂಮಿದಲ್ಲಿ ಬಂದಮೇಲೆ ಅಂದಮೇಲೆ ಈ ಭೂಮಿನ ಹೊರತಾಗಿ ಆಕಾಶದಲ್ಲಿ ಇರಲಿಕ್ಕಾಗೋದಿಲ್ಲ. ಅದರಂತೆ ಪ್ರಪಂಚ ಕೊಟ್ಟಿದ್ದಾನೆ ಭಗವಂತ, ಅದನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ಲ. ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡ್ತೀನಿ, ಅದೆಲ್ಲ ಹೇಡಿತನದ ಮಾತದು. ಈ ಪ್ರಪಂಚದಲ್ಲಿದ್ದು, ಎಲ್ಲರ ಜನ ಮಧ್ಯದಲ್ಲಿದ್ದು ನಾನು ನಿಸ್ಸಂಗನಾಗಿರಬೇಕು. ಆದರೆ ಅದರಲ್ಲಿ ರಾಮನೇ ಕರ್ತ ಎಂದು ತಿಳಿದು ವ್ಯವಹರಿಸುವನು
ಪಾರಮಾರ್ಥಿಕನು. ನಾನು ಕರ್ತ ಎಂದು ತಿಳಿದು ವ್ಯವಹರಿಸುವನು ಪ್ರಾಪಂಚಿಕನು. ಬಹಳ ಸಿಂಪಲ್. ಏನಪ್ಪ, ನಾನು ಕರ್ತ ಅಂದ್ಕೊಂಡ್ರೆ ಪ್ರಾಪಂಚಿಕ, ರಾಮಕರ್ತ ಅಂತ ಅಂದ್ಕೊಂಡ್ರೆ ಪಾರಮಾರ್ಥಿಕ. ಪಾರಮಾರ್ಥಿಕ ಅಂದರೆ ಬಹಳ ದೊಡ್ಡ ದೊಡ್ಡ ಲೇಬಲ್ ಹಚ್ಕೊಳ್ಳೋಂಗೆ ಏನೂ ಇಲ್ಲ ಅಲ್ಲಿ. ಸಿಂಪಲ್ಲಾಗಿ ನಾನು, ಸಿಂಪ್ಲಿಸಿಟಿ, ಬಹಳ ಸಹಜವಾಗಿರೋದು. ಅಪ್ಪ ನೀನೇ ನನ್ನ ಕರ್ತ ಧರ್ತ, ಮಾಲೀಕ, ಒಡೆಯ ನೀನು ಹೇಳ್ದಂತೆ ನಾನು ಇರುತ್ತೇನೆ, ಪರಮಾರ್ಥ. ಇಲ್ಲ ನಾನು ನನ್ನ ಹೇಳ್ದಂಗೆ ನನ್ನ ಮನಸ್ಸನ್ನು ಸ್ವೈರ ಬೈರ ಕುಣಿಯಕ್ಕೆ ಬಿಡ್ತೀನಿ, ಅದರಂತೆ ಏನು ಬೇಕಾದ್ ಮಾಡ್ಕೋತೀನಿ, ಯಾರಿಗೆ ಏನು ಬೇಕಾದರೂ ಬಾಯಿ ಬಂದಂಗೆ ಮಾತಾಡ್ತೀನಿ ಅಂದರೆ ನೀನು ಪ್ರಾಪಂಚಿಕ. ನಾವಲ್ಲೇ ಕೊಚ್ಚೆದಲ್ಲೇ ಇರ್ತೀವಿ ನಾವು. ನಾನು ಕರ್ತಾನೆಂದು ತಿಳಿದು ಪ್ರಪಂಚ ಮಾಡಿದರೂ ಪ್ರಪಂಚವು ದುಃಖರೂಪವಾಗಿಯೇ ಉಳಿಯುತ್ತದೆ. ದುಃಖರೂಪನೇ ಆಗಿರುತ್ತೆ. ನಾನು ಕೋಶಿಶ್ ಮಾಡಿದ್ರು ಅದು ದುಃಖನೇ ಕೊಡುತ್ತೆ. ಅದು ಸುಖರೂಪವಾಗುವುದಿಲ್ಲವೆಂದ ಮೇಲೆ ನಾನು ಕರ್ತ ಅಲ್ಲ ಎಂಬುದು ಸಿದ್ಧವಾದಂತೆ. ನಾನು ಎಷ್ಟೇ ಪ್ರಯತ್ನ ಮಾಡಿದೆ, ಆಗಲಿಲ್ಲ ಕೆಲಸ ಅಂದರೆ ಏನರ್ಥ ಆಯಿತು? ಇದು ಕೆಲಸ ನನ್ನಿಂದ ಆಗೋದೇ ಇಲ್ಲ, ಅವನ ಇಚ್ಛೆ ಮಾತ್ರದಿಂದ ಕೆಲಸ ಆಗತ್ತೆ, ಇದು ಸಿದ್ಧ ಆಗೋಗುತ್ತೆ. ಆದರೂ ಸಹ ನಾವು ನಮ್ಮ ಈ ದೇಹಾಭಿಮಾನ ಅಹಂಕಾರವನ್ನು ಬಿಡುವುದಿಲ್ಲ. ಪ್ರಪಂಚವು ಅರ್ಧಂಬರ್ಧವಾಗಿರುತ್ತದೆ, ರಾಮನೊಬ್ಬನೇ ಪೂರ್ಣವಾಗಿರುತ್ತಾನೆ. ಉಪ್ಪನ್ನು ಎಷ್ಟು ತೊಳೆದರೂ ಅದರಲ್ಲಿಯ ಕ್ಷಾರವು ಹೋಗಲಾರದು, ಅದರಂತೆ ಪ್ರಪಂಚದಾಗಿರುತ್ತದೆ. ನಾವು ಉಪ್ಪನ್ನು ಎಷ್ಟೇ ತೊಳೆಯೋಣ, ಆದರೂ ನಾವು ಅದನ್ನು ಮುಟ್ಟಿ ನಾಲ್ಗೆಗೆ ಹಚ್ಕೊಂಡ್ರೆ ಅದ್ರ ಕ್ಷಾರ ಹೋಗತ್ತೇನ್ರಿ? ಇಲ್ಲ. ನೀವು ಪ್ರಪಂಚವನ್ನು ಎಷ್ಟೇ ಚೆನ್ನಾಗಿ ಮಾಡ್ಲಿಕ್ಕೆ ಹೋಗ್ರಿ, ನಾನು ನನ್ನ ಮಕ್ಕಳನ್ನ ಅಮೆರಿಕಾಗೆ ಕಳಿಸ್ದೆ, ನಾನು ಹಿಂಗೆ ಮಾಡಿದೆ, ನಾನು ಹಂಗೆ ಮಾಡಿದೆ, ಆಮೇಲೆ ಪರಮಾರ್ಥಕ್ಕೆ ಬಂದುಬಿಟ್ಟು ನಾನು ಅವ್ರನ್ನ ಸತ್ಸಂಗಕ್ಕೆ ಹಚ್ಚೀನಿ, 10 ಜನಕ್ಕೆ ನಾನು ಬೋಧನೆ ಮಾಡಿದ್ದೀನಿ, ನಾನು ಹೇಳಿದ್ದಕ್ಕೆ ಹಿಂಗೆ ಕೆಲಸಗಳಾಗ್ತಿದ್ದಾವೆ ನೋಡ್ರಿ, ನನ್ನ ವಚಾಶಕ್ತಿ ಇದೆ, ಇದು ಅದು ಢಮ್ಕ ಟಿಮ್ಕ ಏನೇನು ಹೇಳ್ಕೊಂಬರ್ತೀವೋ ಅದು ದುಃಖಕ್ಕೆ ಕಾರಣ ಆಗತ್ತೆ. ಇವತ್ತು ಒಂದು ಮಾತು ಹೇಳಿದ್ರಿ, ಕೆಲಸ ಆಯಿತು, ಅವಾಗ ನಿಮಗೆ ಬಂದು ಪೇಡ ಇಡೋದೇನು, ಹಾರ ಹಾಕೋದೇನು ಮಾಡ್ತಾರೆ. ನಾಳೆ ಇನ್ನೊಂದು ಮಾತು ಹೇಳ್ತೀರ, ಅದು ಕೆಲಸ ಆಗೋದಿಲ್ಲ. ಅವರು ಆಗಲೇ ಅಲ್ಲಿ ಬಂದು ಕೋಲ್ ಹಿಡ್ಕೊಂಡು ಬಂದಿರ್ತಾರೆ ನಮಗೆ ಹೊಡಿಲಿಕ್ಕೆ. ಎದಕ್ಕೆ ಬೇಕಪ್ಪ? ರಾಮಕರ್ತ ಅಂತ ಮಹಾರಾಜರು ಏನು ಹೇಳಿದ್ರು, ನನ್ನ ಹತ್ರ ಏನೂ ಇಲ್ಲ ರೀ, ರಾಮ ಕೊಡ್ತಾನೆ, ಬರ್ರಿ ನಾವೆಲ್ಲರೂ ಸೇರಿ ರಾಮನ ಭಜನೆ ಮಾಡೋಣ ಅಂದರು. ಮಹಾರಾಜರೆಲ್ಲರೂ ಹೇಳಿದ್ರ ನಾನು ಕೊಡ್ತೀನಿ ಬರ್ರಿ ನಿಮಗೆ ಅಂತ? ಇಲ್ಲ. ಮಹಾರಾಜರೇನಂದ್ರು, ನಾನು ಕೊಡ್ಲಿಕ್ಕೆ ಸಮರ್ಥಿದ್ದೀನೇನ್ರಿ, ರಾಮ್ ಸಮರ್ಥಿದ್ದಾನೆ, ಬರ್ರಪ್ಪ, ನನ್ನ ರಾಮ ನಿಮಗೆ ಕೊಡ್ತಾನೆ. ಮನಾಚೆ ಶ್ಲೋಕ ಹೇಳ್ರಿ, ದಾಸ್ಬೋಧ್ ಹೇಳ್ರಿ, ರಾಮ ಬರ್ತಾನೆ ನಿಮ್ಮನ್ನು ಕಾಪಾಡಲಿಕ್ಕೆ. ಅವನಿಷ್ಟು ಕೋಟಿ ಜಪ ಮಾಡ್ರಿ, ರಾಮ ಬರ್ತಾನೆ ನಿಮ್ಮನ್ನು ಕಾಪಾಡಲಿಕ್ಕೆ. ನಾನು ಕೇವಲ ಪೋಸ್ಟ್ ಮ್ಯಾನ್ ಅಂತ ಹೇಳ್ತಾರೆ ಅವರು. ನಾವಿಲ್ಲ, ನಾವು ಪೋಸ್ಟ್ ಮ್ಯಾನ್ ಅಲ್ಲ. ನಾವು ಆಗಲೇ 2 ಕೆಲಸ, ಏನೋ ಒಂದು ಚಲೋ ಕೆಲಸ ಏನೋ ಅವ್ನು ಮಾಡಿಸಿರ್ತಾನೆ ನಮ್ಮ ಹತ್ರ, ಆಗಲೇ ಇಲ್ಲಿ ಕಾಲರ್ ಟೈಟ್ ಮಾಡ್ಕೊಳ್ಳೋದು, ನಾನು ಮಾಡಿದ್ದೀನಿ ರೀ ಅಂದರೆ. ಆ ನಾನು ಮಾಡಿದ್ದೀನಿ ಅಂದಾಗ ಅದರ ಹೋಗುವ ಘಟನೆಗಳಕ್ಕೆ ನಾನೇ ಜವಾಬ್ದಾರಿಯಾಗಿರುತ್ತೇನೆ, ರಾಮ ಜವಾಬ್ದಾರಿ ತಗೊಳ್ಳೋದಿಲ್ಲ. ಅದಕ್ಕೆ ನಾವು ಅಂಥ ಕೆಲಸಕ್ಕೆ ಹೋಗಬಾರದು. ಆದ್ದರಿಂದ ಪಾರಮಾರ್ಥವನ್ನೇ ಧೈರ್ಯವೆಂದು ತಿಳಿದು ಸುಲಭ ಸಾಧ್ಯವಾದ ನಾಮಸ್ಮರಣೆಯನ್ನು ಅಖಂಡ ಮಾಡಬೇಕು. ಅವನ ಹೆಸರನ್ನು ಅಖಂಡವಾಗಿ ಪ್ರೇಮ ಮಾಡ್ತಿರ್ಬೇಕು. ಅವನನ್ನು ರಾಮ 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 ರಾಮ, ಪಾಂಡುರಂಗ ವಿಠಲ 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 ವಿಠಲ. ಮಹೇಶ್ ಕಾಳೆ ಹೇಳ್ತಾರಲ್ಲ, ವೇದ नाही कळला ಅಂತ ಪಾರಯಾಚ ಕಾನಡ. ಅದು ಹೇಳಿದ್ರೆ ಮೈಯೆಲ್ಲ ರೋಮಾಂಚನ ಆಗತ್ತೆ ರೀ. ವಿಠಲ ವಿಠಲ ಹೇಳ್ಕೋತ ಎಲ್ಲರಿಗೂ ಹಚ್ತಾರೆ ನಾಮಕ್ಕವರು. ವಿಠಲ 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 ವಿಠಲ. ನಮ್ಮ ಮೈಯೆಲ್ಲ ರೋಮಾಂಚನ ಆಗೋದು. ಏನಪ್ಪ, ಒಂದೆಷ್ಟು ದಿವ್ಯವಾದ ಕೆಲಸ ಮಾಡ್ತಿದ್ದಾರೆ ಅವರು. ಒಬ್ಬರಲ್ಲ, ಎಲ್ಲರ ಬಾಯಲ್ಲೂ ವಿಠಲ ಹೇಳಿಸ್ತಾರೆ. ಇಂಥದ್ದೊಂದು ಕೆಲಸ ಮಾಡಬೇಕು. ಯಾರು 10,000 ಜನದ ಬಾಯಲ್ಲಿ ನಾವು ನಾಮವನ್ನು ತಗೊಳ್ಳೋಂಗೆ ಮಾಡೋದಾದರೆ ಅವಾಗಿ ದೇಹ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದಕ್ಕೆ ನಮಗೊಂದು ಸಾರ್ಥಕ ಆಗತ್ತೆ. ಜನ ಬಂದು ಏನು ಕಳ್ಬೇಕಪ್ಪ, ಅಯ್ಯೋ ನಮಗೆ ಸತ್ಸಂಗ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಇವತ್ತು ಸತ್ಸಂಗದಲ್ಲಿ ಇವತ್ತಿನ ದಿವಸ 31ನೇ ತಾರೀಕು ನಮ್ಮ ಗುರುಗಳು ಇವತ್ತು ಈ ಪ್ರಪಂಚವನ್ನು, ಈ ದೇಹವನ್ನು ಬಿಟ್ಟು, ಪೃಥ್ವಿನ ಬಿಟ್ಟು ಅವರ ದೇಹವನ್ನು ತ್ಯಾಗ ಮಾಡಿದ್ರು. ಇವತ್ತು ಎಷ್ಟು ಜನಕ್ಕೆ ಪುಣ್ಯತಿಥಿ, ಡೇಟ್ ಪ್ರಕಾರ ಅನ್ಕೊಂಬೋಣ, ಪುಣ್ಯತಿಥಿ. ಇವತ್ತು ಎಲ್ಲರಿಗೂ ಎಂಥ ಅನುಭವಗಳಾಯಿತು ಅಂದರೆ, ಎಲ್ಲರೂ ಸತ್ಸಂಗಕ್ಕೆ ಬಂದು ಕೂತಿದ್ರು. ಒಬ್ಬರು ಮಗ ಜರ್ಮನಿಗೆ ಹೋಗಿದ್ದಾನೆ, ಜರ್ಮನಿಯಿಂದ ಮಗ ಬಂದಿದ್ದಾರೆ, ಮಗ ಸೊಸೆ ಮೊಮ್ಮಕ್ಕಳು ಬಂದಿದ್ದಾರೆ. ನೀವು ಯಾಕೆ ಬಂದಿದ್ದೀರಮ್ಮ, ಹೋಗ್ರಿ ಮನೆಯಲ್ಲಿ ಅವ್ರ ಜೊತೆ ಆಟಾಡ್ರಿ ಮಾತಾಡ್ರಿ ಅಂದರೆ, ಇಲ್ಲ ನನ್ನ ಸತ್ಸಂಗ ಮುಗಿಸ್ಕೊಂಡು ನನ್ನ ಮಕ್ಕಳ ಜೊತೆಗೆ ಇರ್ತೀನಿ. ಅವ್ರು ಇನ್ನೂ ಇಷ್ಟು ದಿವಸ ಇರ್ತಾರೆ, ಆದರೆ ಸತ್ಸಂಗ ಪುನಃ ಸಿಗೋದಿಲ್ಲ. ಇನ್ನೊಬ್ಬರು ಇವತ್ತು ಏಕಾದಶಿ, ವಿಷ್ಣು ಸಹಸ್ರನಾಮದ ಭಾಗವತದ ವಿವರಣೆ ನಡೀತಾ ಇತ್ತು, ಅವ್ರ ಕಣ್ಣಾಗ ನೀರು ಬರ್ತಿತ್ತು. ಎದಕ್ಕಪ್ಪ,
ಗುರುಕರುಣೆ ಹೆಂಗಿರುತ್ತೆ. ಅವರಂದರು ನಮಗೆ ಸತ್ಸಂಗ ಯಾಕಿಲ್ಲ, ಸಂಡೇ ಒಂದು ದಿವಸ ಸತ್ಸಂಗ ಮಾಡೋದಿಲ್ಲ, ಸಂಡೇ ಒಂದು ದಿವಸ ರಜಾ ಇರುತ್ತೆ. ಅವರಿಗೆಲ್ಲ ಅವತ್ತು ಬೇಜಾರಾಗೋಗಿರುತ್ತೆ. ಸಂಡೇ ಬೆಳಗ್ಗೆ ಇಲ್ಲೇನ್ರಿ ಸತ್ಸಂಗ, ಇಲ್ಲರಪ್ಪ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಬೇಕಾಗತ್ತೆ, ಮಕ್ಕಳು ಮರಿ ಇರ್ತವೆ, ಮೊಮ್ಮಕ್ಕಳು ಇರ್ತವೆ, ಅವರು ಆಟ ಆಡ್ಬೇಕು ನಿಮ್ಮ ಜೋಡಿಗೆ. ಇಲ್ರಿ ನಮಗೆ ಹೆಂಗೆ ಅನ್ಸತ್ತಪ್ಪ, ಈಗ ನಾವು ಯಾವುದೋ ಆಶ್ರಮ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಸತ್ಸಂಗಕ್ಕೆ ಬರೋದ್ರಿಂದ ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಆಗಿದೆ, ಎಷ್ಟು ಆನಂದ ಸಿಗ್ತಿದೆ. ಮುಂಜಾನೆ ಬಂದು 6 ಕಾಲಿಗೆ ಧ್ಯಾನ ಮಾಡ್ತಾರೆ, ಎಲ್ಲರೂ ನಗ್ನಗ್ತಾ ಇರ್ತಾರೆ. ಅವಾಗ ಏನು ಪಡಿಬೇಕಾಗಿದೆ ಸತ್ಸಂಗಕ್ಕೆ ಬಂದು? ನಿಸ್ಸಂಗ ಆಗಬೇಕು. ಹೇಳ್ತಾರೆ ನಮಗೀಗ ಯಾರು ಬರಬೇಕು ಅಂತ ಅನಿಸೋದಿಲ್ಲ, ಬಂದರೂ ನಮ್ಮ ಸಂಸಾರದ ವ್ಯಥ ಬಿಟ್ಟಾಕ್ರಿ, ಸತ್ಸಂಗದ ನಮ್ಮ ಸಮಯ ಹೋಯ್ತಲ್ಲಪ್ಪ ಅಂತ ಸಂಜೆ 6:45ರಿಂದ 8:30 ತನಕ ಕೂತಿರ್ತಾರೆ. ಒಮ್ಮೊಮ್ಮೆ 9 ಗಂಟೆ ತನಕ ಸತ್ಸಂಗದಲ್ಲಿರ್ತಾರೆ ಅವರು. ಈ ಭಜನೆ ಹೇಳ್ಕೊತಾರೆ, ನಾನು ಹಾಡು ಹೇಳ್ತೀನಿ ಅಂದ್ಕೊಂಡು ಎಲ್ಲರೂ ಭಜನೆ ಮಾಡ್ತಿರ್ತಾರೆ. ಇಂಥದ್ದೊಂದು ಸತ್ಸಂಗವನ್ನು ಭಗವಂತ ಮನುಷ್ಯ ಜನ್ಮ ಸಿಕ್ಕಿದ್ದಾನೆ, ಕೊಟ್ಟಿದ್ದಾನೆ ಅಂದಮೇಲೆ ಎಂಥ ಅಪಾರ ಕರುಣೆ ಮಾಡಿ ಹೋಗಿದ್ದಾನೆ ನಮ್ಮ ಮೇಲೆ. ಇದನ್ನು ಕೊಟ್ಟು ಎಲ್ಲರಿಗೂ ಆನಂದವೇ ಹಂಚಬೇಕು, ಅದರ ಹೊರತಾಗಿ ಜೀವನದಲ್ಲಿ ಏನೂ ಇಲ್ಲ. ಪರಮಾತ್ಮ ಆನಂದ ಸ್ವರೂಪ ಇದ್ದಾನೆ. ಆನಂದ ಸ್ವರೂಪವನ್ನು ಎಲ್ಲರಿಗೂ ಹಂಚಿ, ಎಲ್ಲರಿಗೂ ಕೊಡಿ. ಏನೂ ಪಡ್ಕೊಳ್ಳೋಂಗಿಲ್ಲ ಇಲ್ಲಿ, ಎಲ್ಲ ಕಳ್ಕೋಬೇಕಾಗಿದೆ ನಮಗೆ. ಏನಪ್ಪ ಈ ಅಹಂಕಾರ, ದೇಹಾಭಿಮಾನ, ಬುದ್ಧಿ, ನಮ್ಮದು ಏನಂತಾರೆ ನಮ್ಮ ಉಪಾಧಿಗಳು, ನಾವು ಹಾಕ್ಕೊಂಡಿರೋದು ಈ ಮುಖೋಟನ, ಇದನ್ನು ಕಳ್ಚ್ಕೋಬೇಕಾಗಿದೆ ವಿನಃ ಇಲ್ಲಿ ಏನೂ ಪಡ್ಕೊಳ್ಳೋಂಗಿಲ್ಲ. ಪಡ್ಕೊಳ್ಳೋಕೆ ಏನಿದ್ದಾನೆ ಒಳಗೆ ಅವನಿದ್ದಾನ ಮೇಲೆ ಅವನನ್ನು ಪಡ್ಕೊಳ್ಳೋದಿಲ್ಲಿಂದ ಬಂತು. ಇಲ್ಲಿ ಒಳಗೆ ಕೂತಿದ್ದಾನೆ, ಇದೆಲ್ಲ ಕಳಚೋಯ್ತು. ಆವರಣ ಅಂದರೆ ಇಲ್ಲಿ ಕಾಣಿಸ್ತಾನವ, ಎಷ್ಟು ಸುಂದರವಾಗಿದ್ದಾನೆ, ಶಾಂತವಾಗಿದ್ದಾನೆ, ಮೌನವಾಗಿದ್ದಾನೆ, ದಯಾ ಕ್ಷಮಾ ಶಾಂತಿ ಕರುಣಾಸಾಗರ ಅಂತೀರ. ಎಲ್ಲಿದ್ದಾನವ? ಇಲ್ಲಿದ್ದಾನೆ ಒಳಗೆ. ಆ ಒಳಗ್ನವ್ನು ಪಡ್ಕೋಬೇಕು ಅಂದರೆ ಒಳಗ್ನವ್ನು ಪಡ್ಕೋಬೇಕು ಅಂದರೆ ಇವೆಲ್ಲ ಬಿಡಬೇಕು. ಇದು ಯಾವತ್ತು ನಾವು ಬಿಡ್ತೀವೋ ಅವನನ್ನು ಇಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಎಲ್ಲಿವರೆಗೂ ಇವೆಲ್ಲ ಬಿಡೋದಿಲ್ವೋ ಇವತ್ತು ಎಷ್ಟು ಆನಂದ ಆಯಿತು ಸತ್ಸಂಗದಲ್ಲಿ ಅಂದರೆ ಅವನ ಕರುಣೆ ಎಲ್ಲರಿಗೂ ಕೊಟ್ಟಿಯಾನ. ಇವತ್ತು ಆನಂದ ಎಲ್ಲರಿಗೂ ಅನುಗ್ರಹ ಮಾಡ್ದ. ಇವತ್ತು ಅವನ ದೇಹ ಬಿಟ್ಟಿದ್ದ ದಿವಸ ಎಷ್ಟು ಅಪಾರ ಒಂದು ಆನಂದ ಆಯ್ತಪ್ಪ. ಇವತ್ತಿನ ದಿವಸ ಅದೇ ಪ್ರವಚನ, ನಾವು ಭಗವಂತನವರಾಗಬೇಕು ಮಾತ್ರ ಸುಖಿಯಾಗುತ್ತೇವೆ. ಸತ್ಸಂಗ ದೊಡ್ಡದಾಗಬೇಕು. ನಾನು ಎಲ್ಲಿ ಸತ್ಸಂಗ ಇರುತ್ತೋ ಅಲ್ಲಿ ನಾನು ಇರುತ್ತೇನೆ. ಎಲ್ಲಿ ಅಂದರೆ ಸರ್ವವ್ಯಾಪಕನಾಗಿದ್ದಾನೆ ಸದ್ಗುರು, ಎಲ್ಲಿ ಹೋದರೂ ಇರ್ತಾನೆ. ಎಲ್ಲ ಸಿದ್ಧರು ಸತ್ಪುರುಷರು ಬರ್ತಾರೆ. ಕೂಪ್ಗಡ್ಡಿ ಗುರುಗಳು ಮಹಾರಾಜರು ನಮಗೆ ಸಿಕ್ಕಿದ್ರು. ಕೂಪ್ಗಡ್ಡಿ ಎಲ್ಲಿದೆ ಗೊತ್ತಿಲ್ಲ. ಕೂಪ್ಗಡ್ಡಿ ಮಹಾರಾಜರು ದಾಸಬೋಧ ಕೇಳ್ತಾ ಇದ್ವಿ ಶೇಷಾಚಲದಲ್ಲಿ. ಅಲ್ಲಿಂದ ಗುರುಗಳಿಗೆ ಪ್ರಾರ್ಥನೆ ಮಾಡಿದ್ವಿ, ಇಲ್ಲಿ ಬಂದು ನಮಗೂ ಮನಾಚೆ ಬೋಧ ಮಾಡಿರಿ ಗುರುಗಳೇ. ಅವರ ಅನುಗ್ರಹ, ಸದ್ಗುರು ರಂಗರಾವ್ ಮಹಾರಾಜರವ್ರ ಅನುಗ್ರಹ ಆಯಿತು. ಯಾರು ಎಲ್ಲಿ ಸಿಗ್ತಾರೆ, ಹೆಂಗೆ ಸಿಗ್ತಾರೆ ಅನ್ನೋದೇ ಗೊತ್ತಿರೋದಿಲ್ಲ. ಸದ್ಗುರು ಸರ್ವ ವ್ಯಾಪಕವಾಗಿರ್ತಾನೆ ಯಾವಾಗಲೂ. ಅವನದಲ್ಲಿ ದೇಹದಲ್ಲಿ ನೋಡಬಾರ್ದು. ಮುಂದೆ ಹೋಗಿ ಹಲವಾರು ಸಿದ್ಧರು ಸತ್ಪುರುಷರು ಗುರುಗಳು ಸಂತರು ನಿಮಗೆ ಸಿಗ್ತಾರೆ. ಎಲ್ಲರನ್ನು ಭೇಟಿ ಆಗಬೇಕು, ಆಶೀರ್ವಾದ ಪಡ್ಕೋಬೇಕು, ಎಲ್ಲರೂ ಸತ್ಸಂಗಕ್ಕೆ ಬರಬೇಕು, ಸತ್ಸಂಗ ದೊಡ್ಡದಾಗಬೇಕು, ವಿಸ್ತಾರ ಆಗಬೇಕು. ಆದರೆ ಇಲ್ಲಿ ಏನಪ್ಪ ಭಕ್ತಿ ಆನಂದ ಸಮಾಧಾನ ಹೊರತಾಗಿ ನಮಗೆ ದುಡ್ಡು ಮಾಡೋದು ಹೇಳ್ಕೊಡ್ಲಿಲ್ಲ ನಮ್ಮ ಗುರುನಾಥ. ದುಡ್ಡು ಮಾಡೋದು ಹೇಳ್ಕೊಡ್ತೀನಿ ಬರ್ರಿ, ಇನ್ನೂ ನಿಮ್ಗೆ ದೊಡ್ಡ ನೌಕರಿ ಸಿಗುತ್ತೆ, ಲಕ್ಷಾಂತರ ರೂಪಾಯಿ ದುಡಿತೀರ, ಏನೂ ಹೇಳ್ಕೊಡ್ಲಿಲ್ಲ. 10 ರೂಪಾಯಿ ಅವನ ಜೋಬ್ನಲ್ಲಿ ಇರ್ತಿರ್ಲಿಲ್ಲ ಮೆಣಸಿನ್ಕಾಯಿ ತರಲಿಕ್ಕೆ. ಅಂಥವನು ರಂಗರಾವ್ ಮಹಾರಾಜ್ ಹೆಂಗೆ ಒಂದು ಬಟ್ಟೆ ಮೇಲೆ ಮನೆ ಬಿಟ್ಟು ಹೋದ್ರು, ಅದೇ ರೀತಿ ₹10 ಇರ್ತಿರ್ಲಿಲ್ಲ ಅವನ ಜೋಬ್ನಲ್ಲಿ ಮೆಣಸಿನ್ಕಾಯಿ ತರಲಿಕ್ಕೆ. ಇರಲಿ, ಅದರಂತೆ ಪ್ರಪಂಚ ಆಗಿರುತ್ತದೆ. ಆದ್ದರಿಂದ ಪಾರಮಾರ್ಥವನ್ನು ಧೈರ್ಯದಿಂದ ತಿಳಿದು ಸುಲಭ ಸಾಧ್ಯವಾದ ನಾಮಸ್ಮರಣೆಯನ್ನು ಅಖಂಡ ಮಾಡಬೇಕು. ನಾವು ಪ್ರಪಂಚದಲ್ಲಿ ಎಷ್ಟು ಕಷ್ಟಪಡುತ್ತೇವೆ ಅದಕ್ಕೆ ಸರಿಯಾದ ಪ್ರತಿಫಲವೂ ಸಿಗುವುದಿಲ್ಲ. ಆದರೂ ಕಷ್ಟಪಡುತ್ತಲೇ ಇರುತ್ತೇವೆ. ಆದರೆ ಪರಮಾರ್ಥದಲ್ಲಿ ಹಾಗೆ ಇರುವುದಿಲ್ಲ. ನಾವು ಮಾಡಿದಷ್ಟು ಸಮಾಧಾನ ಹೆಚ್ಚುತ್ತಾ ಹೋಗುತ್ತದೆ. ಜೀವನದ ತುಂಬ ಪ್ರಪಂಚವನ್ನು ಮಾಡಿದರೆ ಮೃತ್ಯುವಿನ ಸಮಯದಲ್ಲಿ ಪ್ರಪಂಚವೇ ನೆನಪಿಗೆ ಬರುತ್ತದೆ. ಆದ್ದರಿಂದ ಪ್ರಪಂಚದ ಹವ್ಯಾಸವಿರಬಾರದು. ಪ್ರಪಂಚದಲ್ಲಿಯ ವಸ್ತುಗಳ ಇಂದಲೇ ನಾಳೆ
ನಾಶವಾಗುವೆ ಎಂದು ತಿಳಿದು ಅವುಗಳ ವಿಷಯದಲ್ಲಿ ಅಲಿಪ್ತ ಭಾವನೆಯಿಂದ ವ್ಯವಹರಿಸಬೇಕು. ಎಲ್ಲ ನಾಶ ಹೊಂದತ್ತೆ ಪ್ರಪಂಚದಲ್ಲಿ. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಒಂದು ದಿವಸ ನಾಶ ಆಗೋರು. ಅವ್ರ ಹಿಂದೆ ನಾವು ಹೋಗಬಾರದು. ಈ ವೃತ್ತಿಯನ್ನು ಅಭ್ಯಾಸದಿಂದ ಹಾಗೂ ಪುನಃ ಪುನಃ ಮಾಡುವ ವಿಚಾರದಿಂದ ಬೆಳೆಸಿಕೊಳ್ಳಬೇಕು. ಪ್ರಪಂಚದಲ್ಲಿ ಪ್ರಾಪ್ತವಾದದ್ದರ ಬಗ್ಗೆ ಹರ್ಷ ಹೊಂದಬಾರದು ಹಾಗೂ ನಾಶವಾದದ್ದರ ಬಗ್ಗೆ ಶೋಕ ಮಾಡಬಾರದು. ಇವತ್ತೇನೋ ಪ್ರಾಪ್ತಿ ಮಾಡ್ಕೊಂಡ್ವಿ, ಅದ್ರ ಬಗ್ಗೆ ಹರ್ಷ ಪಡಬಾರ್ದು. ಅದು ರಾಮನ ಕೃಪೆಯಿಂದ ಸಿಕ್ಕಿದೆ. ನಾಳೆ ನಾಶ ಆಯ್ತಪ್ಪ, ಎಲ್ಲ ವಸ್ತು ವಿಷಯ ವ್ಯಕ್ತಿ ಎಲ್ಲ ಬಿಟ್ಟು ಹೋದರು, ಅದಕ್ಕೂ ಶೋಕ ಮಾಡಬಾರದು. ಶೋಕ ಮಾಡಿದ್ರೆ ನಮ್ಮ ಗುರುಗೆ ಕಮಿಪಣ ಕೊಟ್ಟಂಗಾಗತ್ತೆ. ನಮ್ಮ ಗುರುವನ್ನ ನಮ್ಮ ಮಟ್ಟಕ್ಕೆ ಕೊಚ್ಚೆದಲ್ಲಿ ತಂದಂಗಾಗತ್ತೆ. ಅವನನ್ನು ಕುಟ್ಕೊಂಡು ನಾವು ಮೆರೆಸಬೇಕು. ನಾವು ಅಂಬಾರಿದಲ್ಲಿಟ್ಟು ಶಿರೋಮಣಿ ಅವನು, ಗುರು ಶಿರೋಮಣಿ ಅವನು. ಅವನನ್ನು ನಾವು ಮೆರೆಸಬೇಕಾಗಿದೆ ವಿನಃ ಅವನನ್ನು ನಮ್ಮ ಮಟ್ಟಕ್ಕೆ ಕೆಳಗೆ ತಂದು ಅವನನ್ನು ಅಪಮಾನ ಆಗಲಿ ಅಥವಾ ಪ್ರಪಂಚದ ಕೊಚ್ಚೆಯಲ್ಲಿ ತರಬಾರ್ದು. ನಾವು ಅವನು ಎಷ್ಟು ನಮಗೆ ಉಪಕಾರ ಕರುಣೆ ಮಾಡಿ ಕೃಪಾದೃಷ್ಟಿ ಬೀರಿಸಿ ತನ್ನ ತಪಶಕ್ತಿಯನ್ನು ಧಾರೆ ಎರೆದಿರ್ತಾನೆ. ಅದರಂತೆ ನಾವು ಅವನನ್ನು ಏನು ಮಾಡಬೇಕು? ನೀನು ಇಲ್ಲಿಟ್ಕೊಂಡು ಅವನನ್ನು ಮೆರೆಸಬೇಕು. ನಾವು ಶೋಕ ಮಾಡಬಾರ್ದು. ಇದು ಹೋಯ್ತಾ, ಇವತ್ತು ಹೋಗಲಿ, ನಿನ್ನಿಚ್ಛೆಯಿಂದನೇ ಹೋಗಿದೆ ಕಣಪ್ಪ, ಅದರದಿಂದನೂ ನನಗೆ ಬಂಧನದಿಂದ ಮುಕ್ತಿ ಮಾಡಿದೆ ನೀನಿವತ್ತು. ಎಲ್ಲದರಿಂದನೂ ಬಂಧನದಿಂದ ಮುಕ್ತಿ ಮಾಡ್ತಾನೆ ನಮಗೆ ಅವನು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಸಂಗೋ ಮುಕ್ತಿರ್ನಿರ್ವಿಷಯಂ ಸ್ಮೃತಂ. ಮುಕ್ತಿ ಮಾಡಬೇಕು ಅಂದರೆ ಎಲ್ಲದಿಂದ ಕಳಚಾಕ್ತಾನೆ ಅವನು. ಒಂದೊಂದೇ ಬಿಡಿಸ್ತಿರ್ತಾನೆ. ಇದಕ್ಕೆ ಬಿಚ್ಚೋಗ್ಲಿ, ಇದು ಬಿಚ್ಚೋಗ್ಲಿ, ಇದು ಬಿಚ್ಚೋಗ್ಲಿ, ಈ ಆವರಣ ಹೋಗಲಿ, ಮೋಹ ಹೋಗಲಿ, ದುಡ್ಡಿನ ಆಸಕ್ತಿ ಹೋಗಲಿ, ಎಲ್ಲವೂ ಹೋಗಲಿ. ನಾನು ಏನು ಕೊಟ್ಟಿರ್ತೀನೋ ಅದರಲ್ಲಿ ಆನಂದದಿಂದ ಇರು. ಯಾವಾಗಲೂ ನನ್ನ ಹತ್ರ ಇರ್ತೀಯ. ಪ್ರಪಂಚದಲ್ಲಿ ಹತ್ರ ಹೋದ್ಯಾ ದುಃಖ ಗೋಳು ಬೇಜಾರು. ದೇಹವನ್ನು ಪ್ರಾರಬ್ಧ ಮೇಲೆ ಹಾಕಬೇಕು. ಇದನ್ನು ಸಾಧಿಸುವುದಕ್ಕಾಗಿ ಒಂದು ಪರಿಣಾಮಕಾರಕ ಹಾಗೂ ಸುಲಭ ಉಪಾಯವಿರುತ್ತದೆ. ಅದೇನೆಂದರೆ ನಾವು ರಾಮನವರಾಗಿ ರಾಮನ ಇಟ್ಟದರಲ್ಲಿಯೇ ಸಮಾಧಾನ ಹೊಂದಬೇಕು. ಹೆಂಗೆ ನನಗೆ ರಾಮ ಇಟ್ಟಿದ್ದಾನೋ ಅದರಲ್ಲೇ ಸಮಾಧಾನ ಹೊಂದಬೇಕು. ಈ ಎಲ್ಲ ವಿಶ್ವ ಹಾಗೂ ಸಮಸ್ತ ಪ್ರಪಂಚವು ಭಗವಂತನಂದೇ ಇರುತ್ತದೆ. ಯಾರದು ಏನು ಇರುತ್ತದೋ ಅದನ್ನು ಅವರಿಗೆ ಕೊಟ್ಟು ಏನಾಗಬೇಕು? ನಿಶ್ಚಿಂತರಾಗಬೇಕು. ನಿಂದೇ ಕಣಪ್ಪ ಇವೆಲ್ಲ, ನಿನಗೆ ಪುನಃ ವಾಪಸ್ ಕೊಟ್ಟಿದ್ದು. ಅಜ್ಞಾನಿ ಇದ್ದೆ ನಾನು, ನನಗೆ ಗೊತ್ತಿರಲಿಲ್ಲ ಇದು ನೀನು ಕೊಟ್ಟಿದ್ಯಾ ಅಂತ. ಅದಕ್ಕೆ ಎಲ್ಲ ನಿನ್ನ ಚರಣಕ್ಕೆ ಅರ್ಪಣೆ ಮಾಡಿ ನೀನು ಹೆಂಗಿಟ್ಟಿದ್ಯೋ ಅದ್ರ ನಾನು ಆನಂದದಲ್ಲಿದ್ದೀನ ಪ್ರಭು. ಎಲ್ಲವೂ ಭಗವಂತನಂದೇ ಇರುತ್ತದೆ, ನನ್ನದೇನೂ ಇರುವುದಿಲ್ಲ ಎಂದು ತಿಳಿದುಕೊಳ್ಳುವುದೆಂದರೆ ಭಗವದರ್ಪಣೆ ಮಾಡುವುದೆಂದರ್ಥ. ನಾವು ಭಗವಂತನವರಾದರೆ ಸುಖಿಯಾಗುತ್ತೇವೆ, ಇಲ್ಲದಿದ್ದರೆ ದುಃಖಿಯಾಗುತ್ತೇವೆ. ಧಾನ್ಯದಲ್ಲಿಯ ಕಲ್ಲು, ಮಣ್ಣು, ಹೊಟ್ಟು ಮುಂತಾದಗಳನ್ನು ಆರಿಸಿ ಸಾರಭೂತವಾದ ಧಾನ್ಯವನ್ನು ತೆಗೆದುಕೊಳ್ಳುತ್ತೇವಂತೆ ಅಂತ ಅಹಂಕಾರದ ಕಲ್ಲು, ಮಮತ್ವ, ಮಣ್ಣು, ವಿಕಾರಗಳ ತೌಡು ಇವು ಆತ್ಮಸ್ವರೂಪವಾದ ಪರಮಾರ್ಥದಲ್ಲಿ ಕೂಡಿರುವುದರಿಂದ ದುಃಖರೂಪ ಪ್ರಪಂಚವಾಗಿರುತ್ತದೆ. ನಾವು ಏನಪ್ಪ, ಧಾನ್ಯದಲ್ಲಿ ಕಲ್ಲು, ಮಣ್ಣು, ಹೊಟ್ಟು, ತೌಡು ಇರುತ್ತೆ. ಏನು ಮಾಡ್ತೀವಿ? ಅದನ್ನು ಎಲ್ಲ ತೆಗೆದುಹಾಕ್ತೀವಿ. ಅಕ್ಕಿ ಜೊತೆ ಕಲ್ಲು ಬೇರಿಸ್ಕೊಂಡು ತಿಂತೀವ, ಅದನ್ನು ಕಲ್ಲು ಬಂದ ಕೂಡಲೇ ಹಲ್ಲಲ್ಲಿ ನೋವು ಆಗ್ತದೆ. ಏನು ಮಾಡ್ತೀವಿ? ಅದನ್ನು ತೆಗೆದು ಆಚೆ ಹಾಕ್ತೀವಿ. ಅದರಂತೆ ನಮ್ಮ ಪರಮಾರ್ಥಕ್ಕೆ ಘಾತಕವಾದ ಅಹಂಕಾರ ಏನಿದೆಯೋ, ಕಲ್ಲು, ಅಹಂಕಾರದ ಕಲ್ಲು, ಮಮತ್ವದ ಮಣ್ಣು, ಮತ್ತು ಇನ್ನೊಂದೇನಪ್ಪ, ವಿಕಾರಗಳದ ತೌಡು. ವಿಕಾರಗಳು ಹೊಂದಿದ್ದೀವಿ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯದ ವಿಕಾರ, ಅದರ ತೌಡು ಛಾಡಿಸ್ತೀವಿ ಹಿಟ್ಟನ್ನ. ಆ ತೌಡು ಮತ್ತು ಅಹಂಕಾರದ ಕಲ್ಲುಗಳು, ಮಮತ್ವದ ಮಣ್ಣು, ಇದನ್ನೆಲ್ಲ ತ್ಯಜಿಸಿ ಹಾಕಬೇಕು. ಆತ್ಮಸ್ವರೂಪ ಹೊಂದಲಿಕ್ಕೆ ಇವೇ ಅಡ್ಡಿ ಬರ್ತಿದ್ದಾವೆ. ಅದು ದುಃಖ ಸ್ವರೂಪ ಪ್ರಪಂಚವಾಗಿರುತ್ತದೆ. ಈ ಪ್ರಪಂಚದಲ್ಲಿಂದ ಎಲ್ಲದನ್ನು ಆರಿಸಿದರೆ ಏನು ಉಳಿಯುತ್ತದೆಯೋ ಅದೆಲ್ಲವೂ ಸುಖವೇ ಆಗಿರುತ್ತದೆ. ಇವೆಲ್ಲ ತೆಗೆದುಹಾಕಿದ್ರೆ ಏನು ಉಳಿಯುತ್ತಪ್ಪ? ಬರೀ ಅಕ್ಕಿ ಉಳಿಯುತ್ತೆ. ಅದನ್ನು ನಾವು ಬೇಯಿಸಿದಾಗ ಶುದ್ಧವಾದ ಅನ್ನ ಸಿಗತ್ತೆ ನಮಗೆ. ಅದರಂತೆ ಇವೆಲ್ಲವನ್ನು ತೆಗೆದುಹಾಕಿದ್ರೆ ಅಹಂಕಾರ, ಮಮತ್ವ ಮತ್ತು
ವಿಕಾರಗಳ ತೌಡನ್ನು ತೆಗೆದು ಹಾಕಿದ್ರೆ ಉಳಿಯೋದೇನು? ಕೇವಲ ಪರಮಾತ್ಮ. ಇವೆಲ್ಲ ಆವರಣ ಪಂಚಕೋಶಗಳಲ್ಲಿ ಏನಿದೆಯೋ ಸ್ಥೂಲದ ಅನ್ನಮಯ ಶರೀರ, ಪ್ರಾಣಮಯ, ಮನೋಮಯ, ಜ್ಞಾನಮಯ, ಆನಂದಮಯ ಎಲ್ಲ ಕಳಚಿ ಹಾಕ್ಬಿಡ್ಬೇಕು. ಎಲ್ಲ ಕಳಚಿ ಹಾಕಿದ್ರೆ ಉಳಿಯೋನು ಅವನೊಬ್ಬನೇ. ಇಲ್ಲಿ ಯಾರು? ಪರಮಾತ್ಮ, ರಾಮ, ಪರಬ್ರಹ್ಮ ವಸ್ತು. ಇಲ್ಲಿರೋದು ಅವನೇ ಒಬ್ಬನೇ, ಅವನು ಹೊರತಾಗಿ ಇನ್ಯಾರೂ ಇಲ್ಲ. ಇಂದಿನ ಬೋಧವಚನ: ರಾಮ, ಎಲ್ಲವೂ ನಿನ್ನದೇ ಇರುತ್ತದೆ, ನೀನು ಕೊಟ್ಟಿದ್ದನ್ನು ತೆಗೆದುಕೊಳ್ಳುತ್ತೇನೆಂಬ ಭಾವನೆ ಇರಬೇಕು. ಎಲ್ಲ ನಿಂದೇ ಇದೆಯಪ್ಪ ರಾಮ, ನೀನೇನು ಕೊಡ್ತೀಯೋ ಇವತ್ತು ಅದನ್ನು ನಿನಗೆ ವರಪ್ರಸಾದ. ಇದರಿಂದಲೇ ಅತ್ಯಂತ ಸಮಾಧಾನವಾಗುತ್ತದೆ. ಏನಾಗುತ್ತಪ್ಪ? ಅತ್ಯಂತ ಸಮಾಧಾನ ಆಗುತ್ತೆ. ಅವನು ಹೆಂಗಿಟ್ಟಿದ್ದಾನೋ, ನಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟು ಕಾಲು ಚಾಚಬೇಕು. ರಾಮ ಯಾವ ಸ್ಥಿತಿದಲ್ಲಿ ಇಟ್ಟಿದ್ದಾನೋ ಆ ಸ್ಥಿತಿಯಲ್ಲಿ ನನ್ನ ಸದ್ಗುರುನಾಥನಿಗೆ ಯಾವುದೇ ಥರವಾದ ಒಂದು ಔಮರ್ಯಾದೆ ಆಗಬಾರ್ದು, ಅಪಮಾನ ಆಗಬಾರ್ದು. ನಿಮ್ಮ ಹೊಲ ಮನೆ ಗದ್ದೆ ಆಸ್ತಿ ಎಲ್ಲ ಬಿಟ್ಕೊಂಡು ಹೋಗುತ್ತೆ. ಇಲ್ಲ ಇದೆಯಾ ಅದನ್ನು ಉಪಭೋಗ ಮಾಡಿ. ರಾಮನೇ ಕೊಟ್ಟಿರೋದು, ಅದನ್ನು ಕಿತ್ಕೊಂಡು ಹೋದ್ನ ರಾಮ, ಅಳಬೇಡ್ರಿ. ಯಾಕೆ? ನನ್ನ ಸದ್ಗುರುಗೆ ಅವಮಾನ ಮಾಡ್ದಂಗೆ. ನನ್ನ ಸದ್ಗುರುಗಳನ್ನು ಇಟ್ಕೊಂಡು ಜಗತ್ತಿನಲ್ಲಿ ಮೆರೆಸ್ಬೇಕು ಅವನನ್ನು. ಯಾರಪ್ಪ ಸದ್ಗುರುನಾಥ? ಎಲ್ಲರಿಗೂ ನಾನು ಹೇಳಿದಾಗ ಜಗತ್ತಿಗೆ ಗೊತ್ತಾಗಬೇಕು, ಯಾರಪ್ಪ ನನ್ನ ಸದ್ಗುರುನಾಥ, ಇವ್ರ ಸದ್ಗುರುನಾಥ ಯಾರಪ್ಪ ಅಂಥವನು ಅಂತ ಅವ್ರ ಜನ ಕೇಳ್ಕೊಂಡು ಬರಬೇಕು. ಆ ರೀತಿಯಿಂದ ಗುರುವನ್ನ ನಾವು ಮೆರೆಸ್ಬೇಕೇ ವಿನಃ ಅವನನ್ನು ಕಮಿಪಣ ತರಬಾರದು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕ ಸಮಸ್ತ ಸುಖಿನೋ ಭವಂತು.